ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಯುವಜನರ ಅಭ್ಯುದಯಕ್ಕೆ ಖೇಲೋ ಇಂಡಿಯಾ ಸಹಕಾರಿ. ಕ್ರೀಡಾಪಟುಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ರೈಲು ಸಂಚಾರ ದಟ್ಟಣೆ ತಗ್ಗಿಸಲು ಕ್ರಮ. 7 ಪ್ರಮುಖ ಮಾರ್ಗಗಳು 4 ಪಥಗಳಾಗಿ ವಿಸ್ತರಣೆಗೆ ಚಿಂತನೆ. ಸಚಿವ ಅಶ್ವಿನಿ ವೈಷ್ಣವ್. ನೇಪಾಳದಲ್ಲಿ ಭೀಕರ ಪ್ರವಾಹ. 150 ಮಂದಿ ಮೃತ, 750ಕ್ಕೂ ಅಧಿಕ ಜನರು ನಾಪತ್ತೆ. ಮತ್ತು ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಗೆಲುವಿನ ಹೊಸ್ತಿಲಲ್ಲಿ ಶುಭಮನ್ ಗಿಲ್ ಬಳಗ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಮೇರಾ ಯುವ ಭಾರತ್ ಸಂಘಟನೆ ಈ ಸಂವಾದವನ್ನು ಆಯೋಜಿಸಿದ್ದು, ಇದರಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲಾ ಜಿಲ್ಲೆಗಳಿಂದ ತಲಾ 2 ಯುವ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಇದು ಕ್ರೀಡೆ, ಯುವಜನ ನಾಯಕತ್ವ, ನಾಗರಿಕ ಹೊಣೆಗಾರಿಕೆ, ಸ್ವಯಂ ಪ್ರೇರಣೆಯಿಂದ ಸೇವೆ ಸಲ್ಲಿಸುವುದು, ದೈಹಿಕ ಕ್ಷಮತೆ, ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಗುರಿ ಹೊಂದಿದ್ದು, ದೇಶದ ಯುವ ಮತ್ತು ಕ್ರೀಡಾಪಟುಗಳ ಅಭ್ಯುದಯಕ್ಕೆ ಉತ್ತೇಜನ ನೀಡಲಾಗುವುದು. ಈ ಕಾರ್ಯಕ್ರಮದ ನಂತರ ಯುವ ನಾಯಕರು ಸ್ಥಳೀಯ ಕ್ರೀಡಾ ವ್ಯಕ್ತಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಹೆಚ್ಚಿನ ರೈಲು ಸಂಚಾರ ದಟ್ಟಣೆ ಇರುವ ಪ್ರಮುಖ ರೈಲ್ವೆ ಮಾರ್ಗಗಳನ್ನು 4 ಪಥಗಳಾಗಿ ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತೀಯ ರೈಲ್ವೆ ಯೋಜಿಸುತ್ತಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಸುಮಾರು 11,000 ಕಿಲೋಮೀಟರ್ ಉದ್ದದ 7 ಹೈ ಡೆನ್ಸಿಟಿ ರೈಲ್ವೆ ಮಾರ್ಗಗಳಿದ್ದು, ಇವು ದೇಶದ ರೈಲು ಸಂಚಾರದ ಪ್ರಮುಖ ಪಾಲನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈ 7 ಪ್ರಮುಖ ಮಾರ್ಗಗಳೆಂದರೆ ದೆಹಲಿ ಹೌರಾ, ಹೌರಾ ಚೆನ್ನೈ, ಚೆನ್ನೈ ಮುಂಬೈ, ಮುಂಬೈ ದೆಹಲಿ, ದೆಹಲಿ ಚೆನ್ನೈ, ಮುಂಬೈ ಹೌರಾ ಹಾಗೂ ದೆಹಲಿ ಗುವಾಹಟಿ. ಈ ಮಾರ್ಗಗಳು ದೇಶದ ಒಟ್ಟು ರೈಲ್ವೆ ಜಾಲದ 16% ವ್ಯಾಪ್ತಿಯನ್ನು ಹೊಂದಿದ್ದರೂ ಸುಮಾರು 41% ರೈಲು ಸಂಚಾರವನ್ನು ನಿರ್ವಹಿಸುತ್ತಿವೆ ಎಂದು ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಮಾರ್ಗಗಳ ವಿಸ್ತರಣೆಯಿಂದ ರೈಲ್ವೆ ಜಾಲದ ಸಾಮರ್ಥ್ಯ ಹೆಚ್ಚಲಿದ್ದು, ಭವಿಷ್ಯದಲ್ಲಿ ಪ್ರಯಾಣಿಕರು ಹಾಗೂ ಸರಕು ಸಾಗಣೆ ರೈಲುಗಳ ಸಂಚಾರ ಹೆಚ್ಚಿಸಲು ನೆರವಾಗಲಿದೆ. ರಸ್ತೆ ಸಾರಿಗೆಗೆ ಹೋಲಿಸಿದರೆ ರೈಲು ಸಾರಿಗೆ ಪರಿಸರ ಸ್ನೇಹಿ ಹಾಗೂ ಆರ್ಥಿಕವಾಗಿ ಹೆಚ್ಚು ಅನುಕೂಲಕರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಮುಖ ರೈಲ್ವೆ ಮಾರ್ಗಗಳನ್ನು 4 ಪಥಗಳಾಗಿ ವಿಸ್ತರಿಸುವ ಯೋಜನೆಯು ಹೆಚ್ಚಿನ ಸಾಮರ್ಥ್ಯ, ಕಡಿಮೆ ಸಾರಿಗೆ ವೆಚ್ಚ ಹಾಗೂ ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆ ನಿರ್ಮಿಸುವ ಬೃಹತ್ ಪ್ರಯತ್ನದ ಭಾಗವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. रोड और रेल इन दोनों मोड्स को कंपेयर करें तो रोड के कंपैरिजन में रेलवे इज 90% क्लीनर एनवायरमेंटल पॉइंट ऑफ व्यू से. सेकंड, रेल की कॉस्ट बहुत कम होती है कंपेयर टू रोड ट्रांसपोर्टेशन. रेल की अगर एवरेज कॉस्ट 1.6 रुपीज पर टन पर किलोमीटर आती है, देन रोड की एवरेज कॉस्ट अबाउट 3.6 रुपीज पर टन पर किलोमीटर आती है. सो इफ वी हैव टू रिड्यूस द कॉस्ट ऑफ लॉजिस्टिक्स इन आवर कंट्री and also we need to make our transportation green as we grow in our economy, then we must make sure that all these important corridors are quadrupled so that the capacity increases. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ಸ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟಗಳ ಸಿದ್ದತೆ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಸಹ ಸಚಿವರು ವಹಿಸಲಿದ್ದಾರೆ.
ಸಭೆಯಲ್ಲಿ ಕ್ರೀಡಾಕೂಟಗಳ ಸಿದ್ಧತೆ, ಮೂಲಸೌಕರ್ಯ ಹಾಗೂ ಇತರ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸುವ ನಿರೀಕ್ಷೆಯಿದೆ. ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿರಲು ಕೌಶಲ್ಯಗಳ ಜತೆಗೆ ಮನಸ್ಸಿನ ಸಾಮರ್ಥ್ಯ ವೃದ್ಧಿಯೂ ಸಮಾನವಾಗಿ ಅಗತ್ಯವಾಗಿದೆ ಎಂದು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸಾಮರ್ಥ್ಯ ವೃದ್ಧಿ ಕುರಿತು ನಡೆದ ದುಂಡು ಮೇಜಿನ ಸಭೆಯನ್ನುದ್ದೇಶಿಸಿ ಅವರು, ವೇಗವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಜಾಗತಿಕ ಪರಿಸರಕ್ಕೆ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಸಾಮರ್ಥ್ಯ ವೃದ್ಧಿ ಕೇವಲ ವೈಯಕ್ತಿಕ ಹಾಗೂ ಕೌಶಲ್ಯಾಧಾರಿತ ವಿಧಾನಕ್ಕೆ ಸೀಮಿತವಾಗದೆ ಸಾಮೂಹಿಕ ಮತ್ತು ಇಡೀ ಸಮಾಜದ ಪ್ರಯತ್ನವಾಗಿ ರೂಪುಗೊಳ್ಳಬೇಕು ಎಂದು ಹೇಳಿದರು. ಸಾಮರ್ಥ್ಯ ವೃದ್ಧಿಯಲ್ಲಿ ನಿರಂತರ ಕಲಿಕೆಯ ವೇದಿಕೆಗಳ ಪಾತ್ರವೂ ಹೆಚ್ಚುತ್ತಿದೆ ಎಂದು ಹೇಳಿದ ಸಚಿವರು, ಐಜಿಒಟಿ ವೇದಿಕೆಯಲ್ಲಿ 40 ಲಕ್ಷಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದು, ಸರ್ಕಾರಿ ಅಧಿಕಾರಿಗಳಿಗೆ ನಿರಂತರ ಕಲಿಕೆಯ ಅವಕಾಶವನ್ನು ಇದು ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದರು. ಭಾರತದಲ್ಲಿ ಸಂಶೋಧನೆಗೆ ಬಲಿಷ್ಠ ದಾನಧರ್ಮದ ಸಂಸ್ಕೃತಿಯನ್ನು ಬೆಳೆಸುವ ಅಗತ್ಯವಿದೆ ಎಂದು ಕರೆ ನೀಡಿದ ಸಚಿವರು, ಹಲವು ಸಾಮಾಜಿಕ ಹಾಗೂ ಮಾನವೀಯ ಕಾರ್ಯಗಳಿಗೆ ದಾನ ಧರ್ಮದ ಮೂಲಕ ನೆರವು ನೀಡಲಾಗುತ್ತಿದ್ದರೂ ಸಂಶೋಧನಾ ಕ್ಷೇತ್ರಕ್ಕೆ ಸಾಂಪ್ರದಾಯಿಕವಾಗಿ ಅಷ್ಟೇ ಪ್ರಮಾಣದ ಗಮನ ದೊರೆತಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ನಿನ್ನೆ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಹಿಂದೆ ನೀಡಲಾಗಿದ್ದ ನಿರ್ದೇಶನಗಳ ಅನುಷ್ಠಾನ ಪ್ರಗತಿ ಹಾಗೂ ಪ್ರಸ್ತುತ ಜಾರಿಯಲ್ಲಿರುವ ವಿವಿಧ ಉಪಕ್ರಮಗಳ ಅನುಷ್ಠಾನದ ಕುರಿತು ಪರಿಶೀಲನೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ನಿಗದಿತ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಮತ್ತು ಪರಿಣಾಮಕಾರಿ ಅನುಸರಣಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಪ್ರತಿಯೊಂದು ಹಂತದಲ್ಲಿಯೂ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ನಿರಂತರ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದ್ವಿಪಕ್ಷೀಯ ನಾಗರಿಕ ಪರಮಾಣು ಸಹಕಾರದಲ್ಲಿನ ಬೆಳವಣಿಗೆಗಳು ಹಾಗೂ ಈ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಭಾರತ ಮತ್ತು ಅಮೆರಿಕ ನಿನ್ನೆ ಚರ್ಚಿಸಿವೆ. ಅಂತಾರಾಷ್ಟೀಯ ಪರಮಾಣು ಶಕ್ತಿ ಸಂಸ್ಥೆಯ ಅಟಾಮಿಕ್ ಟೆಕ್ನಾಲಜೀಸ್ ಲೈಸೆನ್ಸ್ಡ್ ಫಾರ್ ಅಪ್ಲಿಕೇಶನ್ಸ್ ಎಟ್ ಸಿ ಉಪಕ್ರಮದ ಆರಂಭಕ್ಕೂ ಮುನ್ನ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷ ಅಜಿತ್ ಕುಮಾರ್ ಮೊಹಾಂತಿ ವಾಷಿಂಗ್ಟನ್ನಲ್ಲಿ ಅಮೆರಿಕದ ಇಂಧನ ಸಚಿವ ಕ್ರಿಸ್ ರೈಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಉಪಕ್ರಮದಡಿ ನಾಗರಿಕ ಹಡಗುಗಳಿಗೆ ಶಕ್ತಿ ಒದಗಿಸಲು ಹಾಗೂ ಸಮುದ್ರದಾಚೆಯ ಇಂಧನ ಅಗತ್ಯತೆಗಳನ್ನು ಪೂರೈಸಲು ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಬಳಕೆಯ ಸಾಧ್ಯತೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಗೋವಾದ ಪತ್ರಾದೇವಿಯಲ್ಲಿ ನಡೆದ ಹುತಾತ್ಮ ಸ್ಮೃತಿ ಸ್ಮಾರಕ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ದರು. ಪೋರ್ಚುಗೀಸ್ ಆಳ್ವಿಕೆಯ ವಿರುದ್ಧ ಹೋರಾಡಿ ಗೋವಾ ವಿಮೋಚನಾ ಹೋರಾಟದಲ್ಲಿ ಪರಮ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ರಾಜನಾಥ್ ಸಿಂಗ್, ಗೋವಾ ವಿಮೋಚನಾ ಚಳವಳಿಯ ಅತ್ಯಂತ ಧೈರ್ಯಶಾಲಿ ಹಾಗೂ ದುಃಖದ ಅಧ್ಯಾಯಗಳಲ್ಲಿ ಪತ್ರಾದೇವಿಯ ಘಟನೆ ಪ್ರಮುಖವಾಗಿದೆ. 1955ರಲ್ಲಿ ಪತ್ರಾದೇವಿಯಲ್ಲಿ ಶಸ್ತ್ರಾಸ್ತ್ರವಿಲ್ಲದೆ ಸತ್ಯಾಗ್ರಹ ನಡೆಸುತ್ತಿದ್ದ ಸತ್ಯಾಗ್ರಹಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಪೋರ್ಚುಗೀಸ್ ಪಡೆಗಳು ಗುಂಡಿನ ದಾಳಿ ನಡೆಸಿದ್ದವು. ಈ ವೇಳೆ ಹಲವು ಧೈರ್ಯಶಾಲಿ ದೇಶಭಕ್ತರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದರು. ಸತ್ಯಾಗ್ರಹಿಗಳ ಧೈರ್ಯ ಮತ್ತು ತ್ಯಾಗವು ದೇಶದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿತು. ಇದರ ಪರಿಣಾಮವಾಗಿ 1961ರಲ್ಲಿ ಗೋವಾ ವಿಮೋಚನೆ ಸಾಧ್ಯವಾಯಿತು ಎಂದು ಹೇಳಿದರು. ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಆದರೆ ಇಂದು ಆ ಸ್ವಾತಂತ್ರ್ಯವನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿಯೂ ಆಗಿದೆ.
ಸ್ವಾತಂತ್ರ್ಯ ಎಂದರೆ ಕೇವಲ ಮುಕ್ತವಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಲ್ಲ, ನಾಗರಿಕರಾಗಿ ನಮ್ಮ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಾತಂತ್ರ್ಯದ ಅರ್ಥವಾಗಿದೆ ಎಂದು ಹೇಳಿದರು. ಭಾರತದ ಭವಿಷ್ಯದ ಹೊಣೆಗಾರಿಕೆ ಯುವಕರ ಹೆಗಲ ಮೇಲಿದೆ. ದೇಶದ ಸ್ವಾತಂತ್ರ್ಯ, ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಯುವಕರು ಅರಿತುಕೊಂಡು ಮುನ್ನಡೆಯಬೇಕು ಎಂದು ಕರೆ ನೀಡಿದರು. और पुनः डॉक्टर प्रमोद सावंत के लीडरशिप की गवर्नमेंट को बधाई देते हुए और अपनी हुतात्माओं को अपनी श्रद्धांजलि अर्पित करते हुए अपना निवेदन समाप्त कर. ಭಾರತ ಮತ್ತು ಚೈನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆ ನಿನ್ನೆ ಚೈನಾದ ಬೀಜಿಂಗ್ನಲ್ಲಿ ನಡೆಯಿತು. ಭಾರತ ಪರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹಾಗೂ ವಿಶೇಷ ಪ್ರತಿನಿಧಿ ಅಜಿತ್ ದೋವಲ್ ಮತ್ತು ಚೈನಾ ಪರ ವಿಶೇಷ ಪ್ರತಿನಿಧಿ ಸಿಪಿಸಿ ಕೇಂದ್ರ ಸಮಿತಿಯ ರಾಜಕೀಯ ಬ್ಯೂರೋ ಸದಸ್ಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಕೇಂದ್ರ ಆಯೋಗದ ನಿರ್ದೇಶಕ ವಾಂಗ್ ಯಿ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಉಭಯ ದೇಶಗಳ ನಡುವಿನ ಗಡಿ ಪ್ರಶ್ನೆ ಕುರಿತು ಸುದೀರ್ಘ ಹಾಗೂ ಮುಕ್ತ ಚರ್ಚೆ ನಡೆದಿದ್ದು 8 ಪ್ರಮುಖ ಅಂಶಗಳಲ್ಲಿ ಒಮ್ಮತಕ್ಕೆ ಬರಲಾಗಿದೆ. ಉಭಯ ದೇಶಗಳ ನಾಯಕರು ನೀಡಿರುವ ಮಾರ್ಗದರ್ಶನವನ್ನು ಪಾಲಿಸುವುದು, ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ಹಾಗೂ ದ್ವಿಪಕ್ಷೀಯ ಸಂಬಂಧಗಳ ಸ್ಥಿರ ಅಭಿವೃದ್ಧಿಗೆ ಪೂರಕ ವಾತಾವರಣ ನಿರ್ಮಿಸುವುದಾಗಿ ಎರಡೂ ದೇಶಗಳು ಪುನರುಚ್ಚರಿಸಿವೆ ಎಂದು ವಿದೇಶಾಂಗ ಇಲಾಖೆ ತಿಳಿಸಿದೆ. 2005ರಲ್ಲಿ ಸಹಿ ಹಾಕಲಾದ ಭಾರತ-ಚೀನಾ ಗಡಿ ವಿವಾದ ಪರಿಹಾರದ ರಾಜಕೀಯ ಮಾನದಂಡಗಳು ಮತ್ತು ಮಾರ್ಗದರ್ಶಿ ತತ್ವಗಳ ಒಪ್ಪಂದ ಹಾಗೂ ನಂತರದ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಮೂಡಿಬಂದ ಒಮ್ಮತದ ಆಧಾರದಲ್ಲಿ ಗಡಿ ವಿವಾದಕ್ಕೆ ನ್ಯಾಯಯುತ, ಸಮಂಜಸ ಮತ್ತು ಎರಡೂ ದೇಶಗಳಿಗೆ ಒಪ್ಪಿಗೆಯಾಗುವ ಪರಿಹಾರ ಕಂಡುಕೊಳ್ಳಲು ಮಾತುಕತೆ ಮುಂದುವರಿಸಲು ನಿರ್ಧರಿಸಲಾಗಿದೆ. ನಿಯಂತ್ರಣ ರೇಖೆ ಎಲ್ಎಸಿಯಲ್ಲಿ ಯಾವುದೇ ಪರಿಸ್ಥಿತಿ ಎದುರಾದರೂ ಡಬ್ಲ್ಯೂಎಂಸಿಸಿ, ಸ್ಥಳೀಯ ಕಮಾಂಡರ್ ಮಟ್ಟದ ಸಭೆಗಳು ಸೇರಿದಂತೆ ಈಗಿರುವ ರಾಜತಾಂತ್ರಿಕ ಮತ್ತು ಸೇನಾ ಮಾರ್ಗಗಳ ಮೂಲಕ ತ್ವರಿತವಾಗಿ ಪರಿಹರಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ತಪ್ಪು ತಿಳುವಳಿಕೆ ಹಾಗೂ ತಪ್ಪು ಲೆಕ್ಕಾಚಾರಗಳನ್ನು ತಪ್ಪಿಸುವುದು ಮತ್ತು ಗಡಿ ನಿರ್ವಹಣೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಎಲ್ಎಸಿ ಕುರಿತು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಗಡಿ ದಾಟಿ ನಡೆಯುವ ಸಹಕಾರದಲ್ಲಿ ಪ್ರಗತಿ ಕಂಡುಬಂದಿರುವುದನ್ನು ಎರಡೂ ದೇಶಗಳು ಗುರುತಿಸಿವೆ. ಚೈನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದಲ್ಲಿ ಭಾರತೀಯ ಅಧಿಕಾರಿಗಳ ಕೈಲಾಸ ಮಾನಸ ಸರೋವರ ಯಾತ್ರೆಯ ಬ್ಯಾಚ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಚೀನಾ ಕೈಗೊಂಡ ಕ್ರಮಗಳನ್ನು ಭಾರತ ಸ್ವಾಗತಿಸಿದೆ. ನೇಪಾಳದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ಮೇಘ ಸ್ಫೋಟದ ಪ್ರವಾಹಕ್ಕೆ ಸುಮಾರು 160 ಮಂದಿ ಮೃತಪಟ್ಟಿದ್ದು 750ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಲ್ಲಿ 133 ಮಂದಿ ಭಾರತೀಯ ಪ್ರಜೆಗಳು ಸೇರಿದ್ದಾರೆ. ಟಿಬೆಟ್ನಲ್ಲಿ ಹುಟ್ಟಿಕೊಂಡ ಪ್ರವಾಹವು ಮಧ್ಯ ನೇಪಾಳದ ಹಲವು ಪಟ್ಟಣಗಳು ಹಾಗೂ ಗ್ರಾಮಗಳಿಗೆ ಭಾರೀ ಹಾನಿ ಉಂಟು ಮಾಡಿದೆ. ಹಲವು ಪ್ರಮುಖ ಸೇತುವೆಗಳು ಕೊಚ್ಚಿ ಹೋಗಿದ್ದು ಸುಮಾರು 1 ಡಜನ್ ಜಲವಿದ್ಯುತ್ ಯೋಜನೆಗಳ ಕಾರ್ಯಾಚರಣೆಯೂ ಸ್ಥಗಿತಗೊಂಡಿದೆ. ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಸಂಸತ್ತಿನಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದು, ಟಿಬೆಟ್ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದ್ದು 3 ನಿಮಿಷಗಳ ಬಳಿಕ ಹಠಾತ್ ಪ್ರವಾಹ ವರದಿಯಾಗಿದೆ ಎಂದು ತಿಳಿಸಿದ್ದಾರೆ. ಭೂಕಂಪನದ ಕಂಪನದಿಂದ ಹಿಮನದಿ ಸರೋವರ ಒಡೆದು ನೀರು ಹೊರಬಂದಿರುವ ಸಾಧ್ಯತೆಯೇ ಪ್ರವಾಹಕ್ಕೆ ಕಾರಣವಾಗಿರಬಹುದು ಎಂದು ಅವರು ಹೇಳಿದ್ದಾರೆ. ರಾಸುವಾ ಜಿಲ್ಲೆಯ ಗಡಿ ಪಟ್ಟಣವಾದ ತಿಮುರೆಯಲ್ಲಿ ಬೋಟೆಕೋಶಿ ನದಿಯ ಮೂಲಕ ಭಾರೀ ಪ್ರವಾಹವು ತ್ರಿಶೂಲಿ ನದಿಯನ್ನು ಪ್ರವೇಶಿಸಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಲೆಂಢೆ ನದಿಯಲ್ಲಿ ಬಂಡೆ ಕುಸಿತ ಮತ್ತು ನೀರಿನ ಮಟ್ಟ ಏರಿಕೆಯಾದ ಹಿನ್ನೆಲೆಯಲ್ಲಿ ಈ ಪ್ರವಾಹ ಉಂಟಾಗಿದೆ ಎಂದು ನೇಪಾಳದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಪ್ರವಾಹವು ನದಿಯ ಹರಿವಿನ ಮಾರ್ಗದಲ್ಲಿ ನುವಾಕೋಟ್, ಚಿತ್ವಾನ್, ಗೋರಖಾ, ತನಾಹು ಮತ್ತು ನವಲ್ಪರಾಸಿ ಈಸ್ಟ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ವ್ಯಾಪಿಸಿದೆ. ರಾಜಧಾನಿ ಕಠ್ಮಂಡುವಿನಿಂದ ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳಿಗೂ ಪ್ರವಾಹದ ಪರಿಣಾಮ ಬೀರಿದೆ. ಈ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ.
ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು, ಕಷ್ಟದ ಸಮಯದಲ್ಲಿ ಭಾರತ ಸರ್ಕಾರವು ನೇಪಾಳದೊಂದಿಗೆ ಇರಲಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಭಾರತವು ನೆರೆ ರಾಷ್ಟ್ರ ನೇಪಾಳಕ್ಕೆ ಪರಿಹಾರ ಸಾಮಗ್ರಿಗಳ ಮೊದಲ ಕಂತನ್ನು ಕಳುಹಿಸಿದೆ. ನೇಪಾಳದ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ಪ್ರಜೆಗಳಿಗೆ ನೆರವು ಹಾಗೂ ಮಾಹಿತಿಗಾಗಿ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರಕಟಿಸಿದೆ. 977 985 131 6807 ಮತ್ತು 977 970 910 7500 ಸಂಖ್ಯೆಗಳ ಮೂಲಕ ಸಂಪರ್ಕಿಸಬಹುದು. ಇದೇ ವೇಳೆ ನೇಪಾಳ ಪ್ರವಾಸೋದ್ಯಮ ಮಂಡಳಿಯು ಸಹಾಯವಾಣಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಟೋಲ್ ಫ್ರೀ ತುರ್ತು ಸಂಖ್ಯೆ 1234, ಹಾಟ್ಲೈನ್ 1144 ಹಾಗೂ ಪ್ರವಾಸಿ ಪೊಲೀಸ್ ಸಂಖ್ಯೆ 9851289445 ಮೂಲಕ ನೆರವು ಪಡೆಯಬಹುದಾಗಿದೆ. ಪ್ರತಿ ಜಿಲ್ಲೆಯಲ್ಲಿಯೂ ವಸತಿ ರಹಿತರಿಗೆ 50,000 ನಿವೇಶನಗಳನ್ನು ಹಂಚುವ ಉದ್ದೇಶವಿದ್ದು, ಇದಕ್ಕಾಗಿ ಸರ್ಕಾರಿ ಭೂಮಿಯನ್ನು ಗುರುತಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು, ಕಳೆದ 2 ದಿನಗಳಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳ ಜೊತೆ ನಿರಂತರವಾಗಿ ಸಭೆ ನಡೆಸಲಾಗಿದೆ. ಕೆಲವು ಶಾಸಕರು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಅನುದಾನ ಲಭ್ಯತೆ ಆಧರಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಲಾಗಿದೆ. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಎಸ್ಐಆರ್ನಲ್ಲಿ ಸುಮಾರು 42 ಲಕ್ಷ ಜನರಿಗೆ ಚುನಾವಣಾ ಆಯೋಗ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ ಪಡೆದವರಿಗೆ ಅಗತ್ಯವಿರುವ ದಾಖಲಾತಿಗಳನ್ನು ಒದಗಿಸಲು ಶಾಸಕರು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಬೇಕು ಎಂದು ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಈ ಕುರಿತು ಚರ್ಚೆ ನಡೆಸಲು ಮುಂದಿನ ತಿಂಗಳು 1 ದಿನ ವಿಶೇಷ ವಿಧಾನಮಂಡಲ ಅಧಿವೇಶನ ನಡೆಸುವುದಾಗಿ ಹೇಳಿದರು. ಕೆಜಿಎಫ್ನ ಗಣಿಗಾರಿಕೆ ಭೂಮಿ ಹಾಗೂ ಹರಾಜು ಹಾಕಲಾಗುತ್ತಿರುವ ಐಟಿಐನ ಭೂಮಿಯನ್ನು ಸರ್ಕಾರಕ್ಕೆ ಹಿಂಪಡೆಯುವ ನಿಟ್ಟಿನಲ್ಲಿ ಚರ್ಚಿಸಲಾಗಿದೆ. ಹೊಸದಾಗಿ ಸೃಷ್ಟಿಸಲಾಗಿರುವ ಪ್ರಜಾ ಸೇವೆ ಇಲಾಖೆಯಿಂದ ಸಚಿವರು 18 ತಿಂಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು. ನಂತರ ಹೋಬಳಿ ಮಟ್ಟದಲ್ಲೂ ಜನಸ್ಪಂದನ ಸಭೆಗಳನ್ನು ನಡೆಸುವಂತೆ ಸೂಚಿಸಲಾಗಿದೆ. ಶಾಸಕರು ಮತ್ತು ಅಧಿಕಾರಿಗಳಿಗೆ ಪಂಚಾಯಿತಿ ಮಟ್ಟದಲ್ಲಿ ಸಭೆ ನಡೆಸಲು ಸಲಹೆ ನೀಡಿರುವುದಾಗಿ ತಿಳಿಸಿದರು. ಹಾಸನ ಜಿಲ್ಲೆಯ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಇಲಾಖೆ ಸಚಿವ ಕೆಎಂ ಶಿವಲಿಂಗೇಗೌಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆರೆಗಳಿಗೆ ನೀರು ತುಂಬಿಸಲು ಹಿನ್ನಡೆ ಆಗಿರುವ ಕುರಿತು ಅಧಿಕಾರಿಗಳ ಜತೆ ಚರ್ಚೆ ನಡೆಸಿ ಅಗತ್ಯ ಮಾಹಿತಿ ಪಡೆದರು. ಬಳಿಕ ಕೆಎಂ ಶಿವಲಿಂಗೇಗೌಡ ಕೆರೆಗಳಿಗೆ ಸೂಕ್ತ ನೀರು ಒದಗಿಸಲು ಪೈಪ್ಲೈನ್ ಕಾಮಗಾರಿ ಕೊರತೆ ಕಾರಣವಾಗಿದ್ದು, ಅದನ್ನು ಶೀಘ್ರ ಇತ್ಯರ್ಥಪಡಿಸಬೇಕು. ಇದಕ್ಕಾಗಿ ಸೂಕ್ತ ಹಣ ಬಿಡುಗಡೆ ಮಾಡಿದ್ದು, ಯಾವುದೇ ಕಾರಣಕ್ಕೂ ಕಾರ್ಯ ಹಿನ್ನಡೆ ಮಾಡದೆ 1-2 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವಂತೆ ಆದೇಶಿಸಿದರು. ರಾಜ್ಯದಲ್ಲಿ ಮದ್ಯದಂಗಡಿಗಳು ಕಾನೂನು ನಿಯಮ ಉಲ್ಲಂಘಿಸುತ್ತಿರುವ ಬಗ್ಗೆ ದೂರುಗಳು ದಾಖಲಾಗಿದ್ದು, ನಿಯಮ ಉಲ್ಲಂಘಿಸುವ ಯಾವುದೇ ಅಂಗಡಿಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಕಾನೂನು ಪ್ರಕಾರ ಬೆಳಗ್ಗೆ 10:30 ರಿಂದ ರಾತ್ರಿ 10:30 ಮಾತ್ರ ಮದ್ಯದಂಗಡಿಗಳ ಬಾಗಿಲು ತೆರೆಯಬೇಕು. ಆದರೆ ಬೆಳಗ್ಗೆ 6 ರಿಂದ ರಾತ್ರಿ 12 ಕದ್ದು ಮುಚ್ಚಿ ವ್ಯಾಪಾರ ಮಾಡಲಾಗುತ್ತದೆ. ಗೋವಾ ಮತ್ತಿತರ ರಾಜ್ಯಗಳಿಂದ ತೆರಿಗೆ ರಹಿತ ಮದ್ಯವನ್ನು ತಂದು ಮಾರಾಟ ಮಾಡಲಾಗುತ್ತದೆ. ಕಿರಾಣಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದ್ದು, ಆರೋಪ ಖಚಿತವಾದಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದರಲ್ಲಿ ರಾಜಿ ಆಗಲ್ಲ. 6 ಗಂಟೆಯಿಂದ 10:30 10:30 ಅದ್ರ ಬಗ್ಗೆ ಏನೇ ಇದ್ರೂ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಆಮೇಲೆ ಇನ್ಯಾವುದಾದ್ರೂ ಯಾರಾದ್ರೂ ಏನಾದ್ರೂ ಅಕ್ರಮವಾದಂಥ ಮದ್ಯ ತಂದು, ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಗೋವಾದಿಂದ ಟ್ಯಾಕ್ಸ್ಲೆಸ್ ಡ್ರಿಂಕ್ಸ್ ಬಂದು
ಮಾರಾಟ ಮಾಡ್ತಾರೆ ಅಂತಕ್ಕಂಥದ್ದು ಬಂದಿದೆ. ಅದನ್ನು ಸದ್ಯದಲ್ಲೇ ಅದಕ್ಕೊಂದು ಕಾರ್ಯಸೂಚಿನ ಮಾಡಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕೋಲಾರದಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಪ್ರತೀಕವಾದ ಈದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈದ್ ಮಿಲಾದ್ ಎನ್ನುವುದು ಕೇವಲ ಹುಟ್ಟುಹಬ್ಬದ ಆಚರಣೆ ಮಾತ್ರವಲ್ಲ, ಪ್ರವಾದಿ ಮೊಹಮ್ಮದ್ ಅವರು ತೋರಿಸಿಕೊಟ್ಟ ಸನ್ಮಾರ್ಗ, ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದರು. ಬಳಿಕ ನಗರದ ಅಂಜುಮಾನ್ ಇಸ್ಲಾಮಿಯಾ ಸಂಸ್ಥೆಯಿಂದ ಧ್ವಜಾರೋಹಣ ನೆರವೇರಿಸಿದ ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಸಂಜೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ನಸೀರ್ ಅಹಮದ್, ಅಂಜುಮಾನ್ ಎ ಇಸ್ಲಾಮಿಯಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಮೀರ್ ಪಾಷಾ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಜಮಾತೆ ಇಸ್ಲಾಮಿ ಹಿಂದೂ ಸಂಘಟನೆಯ ಮುಖಂಡ ಮುಬಾರಕ್, ಪ್ರವಾದಿ ಮೊಹಮ್ಮದ್ ಅವರು ಬೋಧಿಸಿದ ಪ್ರೀತಿ, ಸಮಾನತೆ, ತ್ಯಾಗ ಮತ್ತು ಕರುಣೆ ಎಂದೆಂದಿಗೂ ಅನುಕರಣೀಯ ಎಂದು ತಿಳಿಸಿದರು. ನಿಷೇಧಿಸಲಾಯಿತು, ಬಡ್ಡಿ ವ್ಯವಸ್ಥೆಯನ್ನು ನಿಷೇಧಿಸಲಾಯಿತು, ಮಹಿಳೆಯರಿಗೆ ಅವರ ತಂದೆ ತಾಯಿಯ ಆಸ್ತಿನಲ್ಲಿ ಹಕ್ಕು ಕೊಡಲಾಗುವಂತ ಒಂದು ಆಜ್ಞೆ ಬಂತು, ಅನಾಥರಿಗೆ ಸಹಾಯ ಮಾಡುವಂತ ಮನೋಭಾವ ಬಂತು. ತುಮಕೂರು ವಿಶ್ವವಿದ್ಯಾಲಯ, ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪರಿಸರ ಪುನರುಜ್ಜೀವನ ಸಂಸ್ಥೆ, ಆರ್ಡರ್ ಸರ್ಕಾರೇತರ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಕೋಶದಿಂದ ದೇವರಾಯನದುರ್ಗದಲ್ಲಿ ಪರಿಸರ ಜಾಗೃತಿ ಕಾರ್ಯಾಗಾರ ನಡೆಯಿತು. ಜಯಮಂಗಲಿ ನದಿಯ ಉಗಮ ಸ್ಥಾನವಾದ ದೇವರಾಯನದುರ್ಗದ ಕಲ್ಯಾಣಿ ಹಾಗೂ ನದಿಯ ಸುತ್ತಮುತ್ತಲ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದ ಮೂಲಕ ಶ್ರಮದಾನ ಮಾಡಿದರು. ಬಳಿಕ ಪ್ರಾಧ್ಯಾಪಕ ಹಾಗೂ ಎನ್ಎಸ್ಎಸ್ ಸಂಯೋಜಕ ನಾಗಭೂಷಣ ಬಗ್ಗನಾಡು ವಿದ್ಯಾರ್ಥಿಗಳು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವವಿದ್ಯಾಲಯದಿಂದ ದೇವರಾಯನದುರ್ಗದವರೆಗೂ ನಡಿಗೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು. ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಮಕ್ಕಳು ಕೆಲಸ ಮಾಡ್ತಿದ್ದಾಗ ನೋಡಿದ್ರೆ, ಮತ್ತು ಅವರನ್ನು ಇದೇ ತಿಳುವಳಿಕೆಗೆ ಮುಂದುವರಿಸಲಿ ಎನ್ನುವುದು ವಿಶ್ವವಿದ್ಯಾಲಯದ ಆಶಯವಾಗಿದೆ. ಶಿಬಿರಾರ್ಥಿ ತುಳಸಿ ಕುಮಾರ್ ಜಯಮಂಗಲಿ ನದಿಯ ಬಗ್ಗೆ ಅರಿವಿನ ಜೊತೆಗೆ ನದಿ ಮೂಲಗಳ ರಕ್ಷಣೆ ಕುರಿತಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗಿದೆ ಎಂದು ತಿಳಿಸಿದರು. ಯಾರಿಗೂ ಅರಿವಿರಲಿಲ್ಲ. ಆದ್ದರಿಂದ ನಾವೆಲ್ಲರೂ ಜಾಥಾ ಮಾಡಿ ಘೋಷಣೆಗಳನ್ನು ಮಾಡಿಕೊಂಡು ಎಲ್ಲರಿಗೂ ತಿಳಿಸುವಂತೆ ದೇವರಾಯನದುರ್ಗಕ್ಕೆ ತಲುಪಿ ಇಲ್ಲಿ 3 ದಿನಗಳ ಕಾಲ ವಿಶೇಷ ಶಿಬಿರವನ್ನು ಮಾಡಿದ್ದೇವೆ. ವಿದ್ಯಾರ್ಥಿನಿ ದಿವ್ಯಾರಾಣಿ ಶಿಬಿರದಲ್ಲಿ ಜಯಮಂಗಲಿ ನದಿ ಪಾತ್ರದ ರಕ್ಷಣೆ ಕುರಿತಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಸುಮಾರು 12 ಕಿಲೋಮೀಟರ್ ನಡಿಗೆಯ ಮೂಲಕ ನದಿ ಮೂಲಗಳ ಸಂರಕ್ಷಣೆಗೆ ಜಾಗೃತಿ ಮೂಡಿಸಲಾಯಿತು ಎಂದರು. ನೆಕ್ಸ್ಟ್ ಸೆಷನ್ಸ್ ಇತ್ತು, ಲೈಕ್ ಪರಿಸರ ನಾವು ಹೇಗೆ ನಾಶ ಮಾಡ್ತಿದ್ದೀವಿ, ಮನುಷ್ಯರಿಂದ ಹೇಗೆ ನಾಶ ಆಗ್ತಿದೆ, ನಾವು ಏನೇನು ಮಾಡಬಹುದು ಅಂತ ಸೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ವಿ. ತುಮಕೂರು ವಿಶ್ವವಿದ್ಯಾಲಯದ ಪ್ರಭಾರ ಉಪಕುಲಪತಿ ಎಚ್ ನಾಗಭೂಷಣ್ ಶಿಬಿರದಲ್ಲಿ 170 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ನದಿ ಮತ್ತು ಪರಿಸರ ರಕ್ಷಣೆ ಸಂಬಂಧದ ಸಂವಾದದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಎಂದರು. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಪರಿಣಾಮಕಾರಿಯಾಗಿ ನೆರವೇರಬೇಕಂತಂದರೆ ನಮ್ಮ ವಿದ್ಯಾರ್ಥಿಗಳನ್ನು ಇನ್ನೂ ಅರಿವು ಜಾಸ್ತಿ ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅಚ್ಚುಕಟ್ಟಾಗಿ ನೆರವೇರಿಸ್ತೀವಿ. ಮಂಡ್ಯ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವತಂತ್ರ ಭಾರತದಲ್ಲಿ ದಲಿತರ ಸ್ಥಿತಿಗತಿ ಕುರಿತ ಒಂದು ಅವಲೋಕನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆಎ ಶಂಕರಗೌಡ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪರಿಷತ್ನ ಗದಗ ಜಿಲ್ಲಾ ರಾಜ್ಯಾಧ್ಯಕ್ಷ ಡಾ ಅರ್ಜುನ್ ಗೊಳಸಂಗಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕ ಡಾ ಮೂಪು ಪೂರ್ಣಾನಂದ, ದಲಿತ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಹುರುಗಲವಾಡಿ ರಾಮಯ್ಯ, ಎಲ್ಲರೊಂದು ಒಳಗಾಗು ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ತೆಲುಗು, ಪಂಜಾಬಿ, ಇಂಗ್ಲಿಷ್ ಸಾಹಿತ್ಯವನ್ನು ಕನ್ನಡಕ್ಕೆ ಹಾಗೆ ಗಂಗಾರಾಮ್ ಚಂಡಾಳ್ ಅವರು.
ಬಳಿಕ ಡಾಕ್ಟರ್ ಅರ್ಜುನ ಗೊಳಸಂಗಿ ಶೋಷಿತರ ವಿರುದ್ಧ ನಿರಂತರ ದೌರ್ಜನ್ಯ ಹಾಗೂ ಅಪಮಾನ ಪ್ರಕರಣಗಳು ನಡೆಯುತ್ತಲೇ ಇವೆ. ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ದೇಶದಲ್ಲಿ ಇಂತಹ ಸ್ಥಿತಿ ಇರುವುದು ನಿಜಕ್ಕೂ ಶೋಚನೀಯ ಎಂದು ತಿಳಿಸಿದರು. ಕೆಲವು ಕ್ಷೇತ್ರಗಳಲ್ಲಿ ಮತ್ತೆ ತಮ್ಮ ವೃತ್ತಿಯನ್ನ ಮುಂದುವರಿಸಿದವರನ್ನ ಅಭಿನಂದಿಸುವ ಒಂದು ವಿಶಿಷ್ಟ ಕಾರ್ಯಕ್ರಮ ಇದೆ. ಡಾಕ್ಟರ್ ಮಪು ಪೂರ್ಣಾನಂದ, ದೇಶದಲ್ಲಿ ಜಾತಿ ಪದ್ಧತಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಜಾತಿ ಹೆಸರಿನಲ್ಲಿ ದೌರ್ಜನ್ಯಗಳು ಮುಂದುವರಿಯುತ್ತಲಿರುತ್ತವೆ. ಜಾತಿ ವ್ಯವಸ್ಥೆ ನಾಶವಾದಲ್ಲಿ ಮಾತ್ರ ಸಮಾನತೆ ಬರಲು ಸಾಧ್ಯ ಎಂದರು. ಎಲ್ಲಿವರೆಗೂ ಜಾತಿ ಇರುತ್ತೋ ಅಲ್ಲಿವರೆಗೂ ಈ ತರದ ಸಮಸ್ಯೆಗಳು ಈ ದೇಶದಲ್ಲಿ ನಿರಂತರವಾಗಿ ಇರುತ್ತವೆ. ಹುರುಗಲವಾಡಿ ರಾಮಯ್ಯ, ತಳ ಸಮುದಾಯದವರನ್ನು ಅಪಮಾನಿಸುವ ಪ್ರಕರಣಗಳು ಇಂದಿಗೂ ಜೀವಂತವಾಗಿವೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾದ ಅಗತ್ಯವಿದೆ ಎಂದರು. ಪ್ರತಿದಿನ ಜೀವನವನ್ನು ಸಾಗಿಸುವಂಥದ್ದು ಭಯಭೀತಿಯಿಂದಲೇ ಸಾಗಿಸುವಂಥದ್ದು ಪ್ರಾರಂಭವಾಗಿದೆ. ಈ ರೀತಿಯ ಪರಿಸ್ಥಿತಿ ಇಡೀ ದೇಶದಲ್ಲಿ ಶುರುವಾಗಿದೆ. ಇದೊಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿಯ ರೀತಿಯಲ್ಲಿ ಇದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ದ್ವಿತೀಯ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಮೇಲುಗೈ ಸಾಧಿಸಿದ್ದು ಗೆಲುವಿನ ಹಾದಿಯಲ್ಲಿದೆ. ಪಂದ್ಯದ 4ನೇ ದಿನವಾದ ನಿನ್ನೆ 8 ವಿಕೆಟ್ಗೆ 265 ರನ್ಗಳಿಂದ ಮೊದಲ ಇನ್ನಿಂಗ್ಸ್ ಮುಂದುವರೆಸಿದ ಶ್ರೀಲಂಕಾ 290 ರನ್ಗಳಿಗೆ ಆಲ್ಔಟ್ ಆಯಿತು. ನಂತರ ಫಾಲೋ ಆನ್ಗೆ ಗುರಿಯಾದ ಆತಿಥೇಯ ತಂಡ ದಿನದಾಟದ ಮುಕ್ತಾಯಕ್ಕೆ 6 ವಿಕೆಟ್ ಕಳೆದುಕೊಂಡು 229 ರನ್ ಗಳಿಸಿದ್ದು ಒಟ್ಟಾರೆ 16 ರನ್ಗಳ ಮುನ್ನಡೆ ಸಾಧಿಸಿದೆ. ಇಂದು ಪಂದ್ಯದ 5ನೇ ಹಾಗೂ ಅಂತಿಮ ದಿನವಾಗಿದ್ದು ಭಾರತೀಯ ಬೌಲರ್ಗಳು ತಮ್ಮ ಮೊನಚು ದಾಳಿಯನ್ನು ಕಾಯ್ದುಕೊಂಡರೆ ಶುಭಮನ್ ಗಿಲ್ ಬಳಗ ಸುಲಭವಾಗಿ ಗೆದ್ದು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವ ಅವಕಾಶವಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಶ್ಚಿಮ ಘಟ್ಟದ ಚರ್ಚೆಗೆ ಒಂದು ದಿನ ವಿಶೇಷ ಕಲಾಪ. ಕಸ್ತೂರಿ ರಂಗನ್ ವರದಿಗೆ ವಿರೋಧ, ಸಮಗ್ರ ಚರ್ಚೆಗೆ ಅಧಿವೇಶನ, ಸಿಎಂ ಡಿಕೆ ಶಿವಕುಮಾರ್. ಕ್ಷಿಪಣಿ ಸೇನಾ ಶಸ್ತ್ರಾಸ್ತ್ರ ತಯಾರಿಕೆ ಖಾಸಗಿಗೆ, ರಕ್ಷಣಾ ಸಚಿವಾಲಯದ ಅನುಮತಿ, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ. ನೇಪಾಳ ಜಲಪ್ರಳಯಕ್ಕೆ 160 ಬಲಿ, 750 ಜನ ಕಣ್ಮರೆ. ಕೈಲಾಸ ಮಾನಸ ಸರೋವರಕ್ಕೆ ತೆರಳಿದ್ದ 105 ಭಾರತೀಯರು ನಾಪತ್ತೆ. 26 ವರ್ಷ ದಸರೆಯಲ್ಲಿ ಮೆರೆದಿದ್ದ ಕ್ಯಾಪ್ಟನ್ಗೆ ಭಾವುಕ ಬೀಳ್ಕೊಡುಗೆ. ಗಜಪಯಣದಲ್ಲಿ ಅಭಿಮನ್ಯು ಮೇಲೆ ಪುಷ್ಪ ಮಳೆಗೆರೆದ ಅರಣ್ಯ ಸಿಬ್ಬಂದಿ. ಮಾವುತ ಕಾವಡಿಗರನ್ನು ಸನ್ಮಾನಿಸಿದ ಸಚಿವ ಯತೀಂದ್ರ. ಗೆಲುವಿನ ಹಾದಿಯಲ್ಲಿ ಭಾರತ, ಶ್ರೀಲಂಕಾಗೆ ಫಾಲೋ ಆನ್, 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಪತನ, 16 ರನ್ ಮುನ್ನಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಚಿನ್ನದ ಬೆಲೆ 600 ರೂಪಾಯಿ ಇಳಿಕೆ, ಸೆನ್ಸೆಕ್ಸ್ 183 ಅಂಕ ಕುಸಿತ. ಬೆಂಗಳೂರಿನ ಟಾಪ್ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ದಾಳಿ. ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ನಿಯಮ ಉಲ್ಲಂಘಿಸಿರುವ ಕ್ಲಬ್ಗಳಿಗೆ ನೋಟಿಸ್. ಹಾರ್ಮುಜ್, ಇರಾನ್ ಒಮಾನ್ ಚರ್ಚೆ. ಗಾಜಾ ಮೇಲೆ ಇಸ್ರೇಲ್ ದಾಳಿ, 4 ಸಾವು. ವಲಸೆ ವೀಸಾಗಳ ವಿತರಣೆಗೆ ಟ್ರಂಪ್ ಸರ್ಕಾರ ದಿಢೀರ್ ತಡೆ, ಸರ್ಕಾರದ ಮೇಲೆ ಅವಲಂಬನೆಗೆ ಬ್ರೇಕ್. ಹಾಕಿ ವಿಶ್ವಕಪ್ 5ನೇ ಸ್ಥಾನಕ್ಕೆ ಭಾರತ ಜರ್ಮನಿ ವನಿತೆಯರ ಹೋರಾಟ ಇಂದು. ಈಗ ಈ ದಿನದ ನುಡಿಮುತ್ತು. ಮತ್ತು ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಗೆಲುವಿನ ಹೊಸ್ತಿಲಲ್ಲಿ ಶುಭಮನ್ ಗಿಲ್ ಬಳಗ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.